ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ಕ್ಲಾಸ್ನಲ್ಲಿ ಸಮಾಜದ ಪ್ರಕಾರಗಳ ಬಗ್ಗೆ, ಸಮಾಜದ ವಿವಿಧ ಪ್ರಕಾರಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಅದರಲ್ಲಿ ವ್ಯಕ್ತಿಯ ಕೆಲಸದ ಆಧಾರದ ಮೇಲೆ ನಾವು ಆ ಸಮಾಜವನ್ನು ವಿವಿಧ ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಿದ್ವಿ. ಅಂದರೆ ಆ ವ್ಯಕ್ತಿ ಮಾಡುವಂಥ ಕೆಲಸವನ್ನು ಆಧಾರ ಇಟ್ಕೊಂಡು ಸಮಾಜದ ವಿಧಗಳಾಗಿ ವಿಂಗಡಣೆಯನ್ನು ಮಾಡಿದ್ವಿ. ಅದರಲ್ಲಿ ಒಟ್ಟು 7 ಸಮಾಜಗಳನ್ನು ನಾವು ಕಾಣ್ತೀವಿ, ಸಮಾಜದ ಪ್ರಕಾರಗಳನ್ನು ಕಾಣ್ತೀವಿ. ಅದರಲ್ಲಿ ಬೇಟೆ ಮತ್ತು ಆಹಾರ ಸಂಗ್ರಹಣ ಸಮಾಜ, ಪಶುಪಾಲನಾ ಸಮಾಜ, ಕೃಷಿ ಸಮಾಜ, ಗ್ರಾಮೀಣ ಸಮಾಜ, ನಗರ ಸಮಾಜ, ಕೈಗಾರಿಕೆ ಸಮಾಜ ಮತ್ತು ಮಾಹಿತಿ ಸಮಾಜ. ನಾವು ಕಳೆದ ಕ್ಲಾಸ್ನಲ್ಲಿ 3 ಸಮಾಜಗಳ ಬಗ್ಗೆ ತಿಳ್ಕೊಂಡಿದ್ವಿ. ಬೇಟೆ ಮತ್ತು ಆಹಾರ ಸಂಗ್ರಹಣಾ ಸಮಾಜ ಏನಿದೆ ಅದರ ಬಗ್ಗೆ ತಿಳ್ಕೊಂಡಿದ್ವಿ, ಪಶುಪಾಲನಾ ಸಮಾಜದ ಬಗ್ಗೆ ತಿಳ್ಕೊಂಡಿದ್ವಿ, ಹಾಗೆ ಕೃಷಿ ಸಮಾಜದ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ಈ ಬೇಟೆ ಮತ್ತು ಆಹಾರ ಸಂಗ್ರಹಣಾ ಸಮಾಜದಲ್ಲಿ ಅಲ್ಲಿಯ ಮುಖ್ಯ ಕಸುಬು ಮತ್ತು ಬೇಟೆ ಮತ್ತು ಗೆಡ್ಡೆ ಗಿಡಸುಗಳು ಇವುಗಳನ್ನು ಸಂಗ್ರಹಣೆ ಮಾಡುವಂಥದ್ದು. ಪಶುಪಾಲನಾ ಸಮಾಜದಲ್ಲಿ ಪಶುಪಾಲನೆ ಬಹಳ ಮುಖ್ಯ ಕಸುಬೆ ಪಶುಪಾಲನೆ. ಅದರ ಉಪಕಸುಬುಗಳಾಗಿ ಬೇಟೆ ಮತ್ತಿತರ ಕೆಲಸಗಳನ್ನು ಮಾಡೋದನ್ನು ನಾವು ಕಾಣ್ತೀವಿ. ಕೃಷಿ ಸಮಾಜದಲ್ಲಿ ಇಲ್ಲಿ ಒಂದು ಕಡೆ ಶಾಶ್ವತವಾಗಿ ನೆಲೆ ನಿಂತು ಗ್ರಾಮಗಳನ್ನು ನಿರ್ಮಾಣ ಮಾಡಿಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂತಹ ಸಮಾಜ ಏನಿದೆ ಅದನ್ನು ನಾವು ಕೃಷಿ ಸಮಾಜ ಅಂತ ಹೇಳಕ್ಕಾಗ್ತದೆ. ಸಾಮಾನ್ಯವಾಗಿ ಇವು ಎಲ್ಲಿ ನಮಗೆ ಕಂಡು ಬರ್ತವೆ ಅಂತ ಹೇಳಿದ್ರೆ, ಎಲ್ಲಿ ಫಲವತ್ತಾದಂತಹ ಭೂಮಿ, ನೀರಿನ ಸೌಕರ್ಯಗಳು ಎಲ್ಲೆಲ್ಲಿ ಹೆಚ್ಚಿರ್ತಾವೋ ಆ ಭಾಗದಲ್ಲಿ ಈ ಕೃಷಿ ಸಮಾಜ ಇರೋದನ್ನು ನಾವು ಕಾಣ್ತೀವಿ. ಭಾರತದ ಮಟ್ಟಿಗೆ ನಾವು ಹೇಳೋದಾದ್ರೆ ಗಂಗಾ ನದಿಯ ಬಯಲು ಪ್ರದೇಶ ಏನಿದೆ ಆ ಭಾಗದಲ್ಲಿ ಹೆಚ್ಚು ಕೃಷಿ ಸಮಾಜ ನಿರ್ಮಾಣ ಆಗಿದ್ದನ್ನು ನಾವು ಕಾಣ್ತೀವಿ. ಸೊ ಈ 3 ಸಮಾಜಗಳ ಬಗ್ಗೆ ಕಳೆದ ಕ್ಲಾಸ್ನಲ್ಲಿ ಹೇಳಿದ್ವಿ. ಸೊ ಈಗ ಉಳಿದ ಸಮಾಜಗಳ ಬಗ್ಗೆ ನಾವು ನೋಡೋದಾದ್ರೆ ಗ್ರಾಮೀಣ ಸಮಾಜ. ಗ್ರಾಮೀಣ ಸಮಾಜ, ನಿಮಗೆ ಗ್ರಾಮದ ಕಲ್ಪನೆ ಇದೆ. ಒಂದು ಗ್ರಾಮ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಮನೆಗಳ ಒಂದು ಸಮೂಹ. ಇಲ್ಲಿ ನಗರಗಳಲ್ಲಿ ಇದ್ದ ಹಾಗೆ ವಿಶಾಲವಾದಂಥ ರಸ್ತೆಗಳಾಗಲಿ ಅಥವಾ ಆಧುನಿಕ ಸೌಕರ್ಯಗಳಾಗಲಿ ಹೆಚ್ಚಾಗಿ ಕಂಡು ಬರೋದಿಲ್ಲ. ಚಿಕ್ಕ ಓಣಿಗಳು ಅಂತೀವಿನಲ್ಲ, ಆ ಭಾಗದ ಆ ಥರದ ಓಣಿಗಳು, ಚಿಕ್ಕ ಮನೆಗಳು, ಜೊತೆಗೆ ಪಶು ಸಂಗೋಪನೆ ಜೊತೆಗೆ ಇರುವಂಥದ್ದು ಇದು ಗ್ರಾಮೀಣ ಕಲ್ಪನೆ. ಇದು ಗಾತ್ರದಲ್ಲೂ ಕೂಡ ಚಿಕ್ಕದು ಗ್ರಾಮ. ನಗರದಂತೆ ಬೃಹತ್ತಾದಂತಹ ಗಾತ್ರ ಏನು ಇರೋದಿಲ್ಲ, ತುಂಬಾ ಚಿಕ್ಕವಾದಂತಹ ಗಾತ್ರ. ಒಂದು ಗ್ರಾಮೀಣ ಸಮಾಜ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಏನೇನು ಅಂಶಗಳನ್ನು ನಾವು ಅದರಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಮೊದಲನೆಯ ಲಕ್ಷಣ ಅಥವಾ ಒಂದು ಅಂಶ ಏನು ಅಂತ ಹೇಳಿದ್ರೆ, ಗ್ರಾಮೀಣ ಸಮಾಜದಲ್ಲಿ ಗ್ರಾಮವು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಒಂದು ಅಂದ್ರೆ ನಗರ ಪ್ರದೇಶದಂತೆ ಗ್ರಾಮ ಅನ್ನುವಂಥದ್ದು ದೊಡ್ಡದಾಗಿ ಇರೋದಿಲ್ಲ. ನಮಗೆ ಬಹುತೇಕ ಈ ಮ್ಯಾಕ್ಸ್ ವೆಬರ್ ಅನ್ನುವಂತಹ ಸಮಾಜಶಾಸ್ತ್ರಜ್ಞರ ಪ್ರಕಾರ ಬಹುಸಂಖ್ಯೆಯ ಭಾರತೀಯರು ಗ್ರಾಮವಾಸಿಗಳೇ ಆಗಿದ್ದಾರೆ. ಆದ್ದರಿಂದ ಇದರ ಪ್ರಭಾವವನ್ನು ನಾವು ಸಾಮಾಜಿಕ ಜೀವನದ ಮೇಲೂ ನಾವು ಕಾಣಬಹುದು, ಸಾಮಾಜಿಕ ಜೀವನದ ಮೇಲೆ ಕಾಣಬಹುದು. ಗ್ರಾಮ ಸಾಮಾನ್ಯವಾಗಿ ಚಿಕ್ಕ ಗಾತ್ರವನ್ನು ಹೊಂದಿರುತ್ತೆ, ಜನಸಾಂದ್ರತೆ ಕಡಿಮೆ ಇರುತ್ತೆ ಇಲ್ಲಿ. ಆದರೆ ನಗರ ಪ್ರದೇಶಗಳಲ್ಲಿ ಜನಸಾಂದ್ರತೆ ಹೆಚ್ಚು. ಜನಸಾಂದ್ರತೆ ಅಂತ ಹೇಳಿದ್ರೆ ಒಂದು ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ
ಬದುಕುವಂತಹ ಜನರ ಸಂಖ್ಯೆ ಏನಿದೆ ಅದನ್ನು ಜನಸಾಂದ್ರತೆ ಅಂತೇಳಿ ನಾವು ಕರಿತೀವಿ. ನಗರಗಳಲ್ಲಿ ಇದ್ದಾಗಿ ದಟ್ಟವಾಗಿರೋದಿಲ್ಲ, ಜನಸಾಂದ್ರತೆ ತುಂಬ ವಿರಳವಾಗಿರುತ್ತೆ, ಗಾತ್ರದಲ್ಲಿ ಚಿಕ್ಕದು. ಇದು ಮೊದಲನೆಯ ಲಕ್ಷಣ. ಇನ್ನು ಎರಡನೆಯ ಲಕ್ಷಣ ಏನಿತ್ತು ಅಂತ ಹೇಳಿದ್ರೆ ಪ್ರಾಥಮಿಕ ಹಾಗೂ ಕೌಟುಂಬಿಕ ಸಂಬಂಧಗಳ ಪ್ರಭಾವ ಜಾಸ್ತಿ ಇಲ್ಲಿರುತ್ತೆ. ಎರಡನೇದು ಪ್ರಾಥಮಿಕ ಹಾಗೂ ಕೌಟುಂಬಿಕ ಸಂಬಂಧಗಳ ಪ್ರಭಾವ ಇಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಹೇಗೆ ಅಂತ ಹೇಳಿದ್ರೆ ನೇರವಾದ ಸಂಬಂಧ ಇರುತ್ತೆ. ಗ್ರಾಮೀಣ ಸಮಾಜದಲ್ಲಿ ನೇರವಾದ ಪ್ರಾಥಮಿಕ ಸಂಬಂಧಗಳು ಇರ್ತವೆ. ಅಂದ್ರೆ ಹೇಗೆ ಅಂದ್ರೆ ವ್ಯಕ್ತಿಯ ನಡುವೆ ಸ್ನೇಹ, ಪ್ರೀತಿ, ಬಂಧುತ್ವ ಇವುಗಳು ನೇರವಾಗಿರ್ತಾವೆ. ಇವನ್ನೇ ಪ್ರಾಥಮಿಕ ಸಂಬಂಧಗಳು ಅಂತ ಕರೆಯೋದು ನಾವು. ಅವು ಎಲ್ಲಿರ್ತವೆ? ಗ್ರಾಮೀಣ ಸಮಾಜದಲ್ಲಿ. ಅಂದ್ರೆ ವ್ಯಕ್ತಿಯ ನಡುವೆ ಸ್ನೇಹ, ಪ್ರೀತಿ, ರಕ್ತ ಸಂಬಂಧಗಳು ನೇರವಾಗಿರೋದನ್ನು ನಾವು ಕಾಣ್ತೀವಿ ಇನ್ನು ಇಲ್ಲಿ ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ ಅನ್ನುವಂಥ ಕಲ್ಪನೆ ಕೂಡ ಇರುತ್ತೆ. ವಿಭಕ್ತ ಕುಟುಂಬಗಳು ನಗರ ಪ್ರದೇಶಗಳಲ್ಲಿ ಜಾಸ್ತಿ, ಆದರೆ ಇನ್ನೂ ಕೂಡ ಅವಿಭಕ್ತ ಕುಟುಂಬಗಳ ಕಲ್ಪನೆ ಇಲ್ಲಿರುತ್ತೆ, ಗ್ರಾಮೀಣ ಸಮಾಜದಲ್ಲಿರುತ್ತೆ. ಏನು ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ಒಂದೇ ಮನೆಯಲ್ಲಿ 4 ಕುಟುಂಬಗಳು ಒಟ್ಟಿಗೆ ಬದುಕುವಂತಹ ಒಂದು ವ್ಯವಸ್ಥೆ. ಇದು ಕೂಡ ಗ್ರಾಮೀಣ ಸಮಾಜದ ಒಂದು ಪ್ರಮುಖವಾದಂಥ ಲಕ್ಷಣ. ಅದೇ 4-5 ಜನ ಅಣ್ಣ ತಮ್ಮಗಳು, ಅವರ ಹೆಂಡತಿಯರು, ಅವರ ಮಕ್ಕಳು, ಮೊಮ್ಮಕ್ಕಳು, ಹೀಗೆ ಎಲ್ಲರೂ ಒಂದೇ ಕುಟುಂಬದಲ್ಲಿ ಸುಮಾರು 30ರಿಂದ 40 ಜನ ಒಂದೇ ಮನೆಯಲ್ಲಿ ಬದುಕುವಂಥ ಒಂದು ವ್ಯವಸ್ಥೆ ಏನಿದೆಯಲ್ಲ, ಇದನ್ನ ಅವಿಭಕ್ತ ಕುಟುಂಬ ಅಂತ ಹೇಳಿ ಕರಿತೀವಿ. ಆದರೆ ನಗರಗಳಲ್ಲಿ ಈ ತರದ ಅವಿಭಕ್ತ ಕುಟುಂಬಗಳು ಕಾಣೋದು ತುಂಬಾ ವಿರಳ. ಆದರೆ ಗ್ರಾಮೀಣ ಸಮಾಜದಲ್ಲಿ ಇವತ್ತಿಗೂ ಕೂಡ ಅವಿಭಕ್ತ ಕುಟುಂಬ ಇರೋದನ್ನ ಕಾಣ್ತೀವಿ. ಇದು ಎರಡನೆಯ ಲಕ್ಷಣ ಅಂತ ಹೇಳಿ ನಾವು ಗ್ರಾಮೀಣ ಸಮಾಜದನ್ನ ಹೇಳಬಹುದು. ಇನ್ನು ಮೂರನೇದು ಸರಳ ಆರ್ಥಿಕ ಜೀವನ. ಗ್ರಾಮೀಣ ಸಮಾಜದಲ್ಲಿ ಈ ವ್ಯವಸಾಯದ ಪ್ರಕೃತಿ ಏನಿದೆ, ವಿಶೇಷವಾಗಿ ಭಾರತೀಯರ ವ್ಯವಸಾಯದ ಪ್ರಕೃತಿ, ಪ್ರತಿಯೊಬ್ಬರು ಕೂಡ ವ್ಯವಸಾಯವನ್ನೇ ಒಂದು ಪ್ರಧಾನ ಕಾರ್ಯ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರ ಜೀವನಕ್ಕೆ ಬೇಕಾದಂತಹ ಎಲ್ಲ ಖರ್ಚು ವೆಚ್ಚಗಳನ್ನು ಅದರ ಮೂಲಕನೇ ಅವರು ಪಡೆಯುವಂಥದ್ದು. ಅದರಲ್ಲಿ ಏರಳವಾದಂತಹ ಲಾಭ ಏನು ಬರೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಇತ್ತೀಚಿನ ಮಾಧ್ಯಮಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಬಹುಶಃ ಆತ್ಮಹತ್ಯೆಗೆ ಶರಣಾರ್ಥಿಗಳು ಹೆಚ್ಚು ಜನ ಯಾವ ವರ್ಗದವರು ಅಂತ ಹೇಳಿದ್ರೆ ರೈತರು. ಅದಕ್ಕೆ ಕಾರಣ ಆ ಒಂದು ಸ್ಥಿತಿ, ಆರ್ಥಿಕ ಸ್ಥಿತಿಗಳು ಕಾರಣ ಆಗಿದೆ. ಎಷ್ಟು ಸಾಧ್ಯವೋ ಅಷ್ಟು ಮಿತವ್ಯಯವನ್ನ ಇಲ್ಲಿನ ಈ ಸಮಾಜದಲ್ಲಿ ಬದುಕುವಂಥವರು ಮಿತವ್ಯಯದಲ್ಲೇ ಬದುಕುವಂಥದ್ದನ್ನು ನಾವು ಕಾಣ್ತೀವಿ. ಆಮೇಲೆ ತುಂಬಾ ಸರಳವಾದಂಥ ಜೀವನ ಇರುವುದು. ಗ್ರಾಮೀಣ ಜೀವನ ಇದೆಯಲ್ಲ, ಇದು ತುಂಬಾ ಸರಳವಾಗಿರುವಂಥದ್ದು, ಅದ್ದೂರಿತನ ಇಲ್ಲಿ ಇರೋದಿಲ್ಲ. ಆಮೇಲೆ ನಿಶ್ಚಿತ ಆದಾಯ ಇವರಿಗೆ ಇರೋದಿಲ್ಲ. ನಿಶ್ಚಿತ ಆದಾಯ, ಪರ್ಮನೆಂಟ್ ಆದಾಯ. ಈಗ ಸರ್ಕಾರಿ ನೌಕರಿದ್ದಾರೆ, ಪ್ರತಿ ತಿಂಗಳು ಅವರಿಗೆ ಸಂಬಳ ಬರುತ್ತೆ. ಆದರೆ ರೈತಂದಾಗಲ್ಲ, ಅದು ನಿಶ್ಚಿತ ಆದಾಯ. ಇದು ನಿಶ್ಚಿತ ಆದಾಯ ಅಲ್ಲ. ಹೆಂಗೆ ಅಂತ ಹೇಳಿದ್ರೆ, ಈಗ ಬೆಳೆ ಹಾಕ್ತಾನೆ, ಬೀಜ ಬಿತ್ತನೆ ಮಾಡ್ತಾನೆ, ಮಳೆ ಬರಲಿಲ್ಲ ಅಂದ್ರೆ ಬೆಳೆ ಬರಲ್ಲ. ಮಳೆ ಬಂದ್ರೆ ಮಾತ್ರ ನಿಶ್ಚಿತ ಆದಾಯ ಆಗುತ್ತೆ. ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಅದು ನಿಶ್ಚಿತ ಆದಾಯ ಆಗೋದಿಲ್ಲ. ಹಾಗಾಗಿ ಅವನು ಆದಾಯ ಕೂಡ ಒಂದು ತುಂಬಾ ಕಡಿಮೆ ಆಗುತ್ತೆ. ಆವಾಗ ಸಂಕಷ್ಟಕ್ಕೆ ಅವನು ಒಳಗಾಗ್ತಾನೆ. ಇವನ ಬದುಕು ಆದಾಯ ಕಡಿಮೆ ಇರೋದ್ರಿಂದ
ಮಿತವ್ಯಯದಲ್ಲಿ ಹಾಸಿಗೆದಷ್ಟು ಕಾಲು ಚಾಚೋದು ಅಂತಾರೋ ಹಾಗೆ ಬದುಕಬೇಕಾಗುತ್ತೆ. ನಿರಾಡಂಬರ ಜೀವನವನ್ನು ಸಾಗಿಸಬೇಕಾಗುತ್ತೆ. ನಿರಾಡಂಬರ ಜೀವನ ಅಂದರೆ ತುಂಬಾ ಸರಳವಾದಂತ ಜೀವನ ಇವನು ಮಾಡಬೇಕಾಗುತ್ತೆ. ನಾಗರಿಕತೆ ಎಷ್ಟೇ ಮುಂದುವರೆದಿದ್ರು ಕೂಡ ಆ ನಾಗರಿಕತೆಯನ್ನ ಇವನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಆಗಲ್ಲ. ಆ ಮಟ್ಟದ ಆ ರೀತಿ ಬದುಕಲಿಕ್ಕೆ ಆಗಲ್ಲ. ನಗರ ಜನರು ಬದುಕಿದ ಹಾಗೆ ಆಗಲ್ಲ. ಅದಕ್ಕೆ ಕಾರಣ ಆದಾಯ ತುಂಬಾ ಕಡಿಮೆ ಇದೆ. ಆಮೇಲೆ ಪ್ರಾಚೀನ ಸಂಪ್ರದಾಯಗಳೇನಿದೆ ಅವುಗಳನ್ನ ಈ ಹಳ್ಳಿಗಳಲ್ಲಿ ಇವತ್ತು ಕೂಡ ಬಿಟ್ಟುಕೊಟ್ಟಿಲ್ಲ. ಇಂದಿನವರು ಏನ್ ಮಾಡಿದಂಥ ಸಂಪ್ರದಾಯಗಳೇನಿದ್ದಾವೆ ಅವೆಲ್ಲವುಗಳನ್ನ ಆಚರಣೆಯಲ್ಲಿ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವನ್ನ ಬಿಟ್ಟುಕೊಟ್ಟಿಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಇವನು ಬೆಳೆದು ಬರುವಂತ ಪರಿಸ್ಥಿತಿ ಮತ್ತು ಅವನು ಏನು ನೆಚ್ಕೊಂಡು ಬಂದಿದ್ದ ವೃತ್ತಿ ವ್ಯವಸಾಯ ಅದು ಕೂಡ ಕಾರಣ ಆಗಿದೆ. ಮತ್ತು ಸಂಪ್ರದಾಯ ಮತ್ತು ವ್ಯವಸಾಯ ಇವೆರಡೂ ಕೂಡ ಅವನು ತನ್ನ ಆ ಹಿಂದಿನ ಏನು ನಡವಳಿಕೆಗಳನ್ನ ಬಿಟ್ಟು ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಇವು ಗ್ರಾಮೀಣ ಸಮಾಜದ ಮತ್ತೊಂದು ಲಕ್ಷಣ ಅಂತೇಳಿ ನಾವು ಕರೀಬಹುದು. ಇನ್ನು 4ನೆಯ ಲಕ್ಷಣ ಅಂತ ನಾವು ನೋಡೋದಾದ್ರೆ ನೆರೆಹೊರೆ. ನೆರೆಹೊರೆ ಅಂದ್ರೆ ಏನು? ನೆರೆಹೊರೆ ಅನ್ನುವಂಥದ್ದು ಕೂಡ ಗ್ರಾಮೀಣ ಸಮಾಜದ ಒಂದು ಪ್ರಮುಖ ಲಕ್ಷಣ ಆಗಿದೆ. ಹಾಗಂದ್ರೆ ನೆರೆಹೊರೆ ಅಂತಂದ್ರೆ ಏನು ಅಂತ ನಾವು ನೋಡೋದಾದ್ರೆ ಈ ಸಾರ್ವಜನಿಕ ಕಾರ್ಯ ಇರ್ತದೆ. ಯಾವ ಸಾರ್ವಜನಿಕ ಕಾರ್ಯ? ಊರಿನ ಕೆಲಸಗಳು. ಈಗ ಊರಿನಲ್ಲಿ ಒಂದು ಜಾತ್ರೆ ನಡೆಯುತ್ತೆ ಅಲ್ವಾ? ಊರಿನ ಪಂಚಾಯತ್ ಯಾವ ಕೆಲಸಗಳು ಇರ್ತಾವೆ ಅಥವಾ ಓಣಿಯ ಯಾವ ಒಂದು ಕೆಲಸ ಇರುತ್ತೆ, ಅವನ್ನ ಸಾರ್ವಜನಿಕ ಕಾರ್ಯಗಳು ಅಂತ ಕರೀತಾರೆ. ಆಮೇಲೆ ಹುಟ್ಟಿದಂತ ಸಂದರ್ಭಗಳಲ್ಲಿ ಅಥವಾ ಯಾವಾಗಲೂ ಒಬ್ರು ಸತ್ತು, ಹುಟ್ಟು ಸಾವುಗಳು ಎಂದವಲ್ಲ, ಯಾರೊಬ್ರು ಸತ್ತು ಅವಾಗ ಕೇವಲ ನಿಮ್ಮ ಮನೆಯವರೇ ಅದರಲ್ಲಿ ಭಾಗವಹಿಸೋದಿಲ್ಲ ಅಥವಾ ನಿಮ್ಮ ಬಂಧುಗಳೇ ಅದರಲ್ಲಿ ಭಾಗವಹಿಸೋದಿಲ್ಲ. ಅವಾಗ ನೆರೆಹೊರೆಯವರು ನಮಗೆ ಬೇಕಾಗುತ್ತೆ. ಅಕ್ಕಪಕ್ಕದವರೆಲ್ಲ ಬರ್ತಾರಲ್ಲ ನಮ್ಮ ಸಹಾಯಕ್ಕೆ. ಅದರಲ್ಲಿ ಎಲ್ಲರೂ ಆ ಒಂದು ಈಗ ಒಬ್ರು ಸತ್ರು ಅಂತ ಹೇಳಿದ್ರೆ ಆ ಶವ ಸಂಸ್ಕಾರ ಪ್ರಕ್ರಿಯೆ ಏನಿದೆಯಲ್ಲ ಅದರಲ್ಲಿ ನೆರೆಹೊರೆಯವರು ಕೂಡ ಭಾಗವಹಿಸ್ತಾರೆ. ನೆರೆಹೊರೆಯವರೇ ಹೆಚ್ಚು ಕೆಲಸ ಮಾಡ್ತಾರೆ ಬಂಧು ಬಾಂಧವರಿಗೆ. ಆದ್ರಿಂದ ನೆರೆಹೊರೆ ಬಹಳ ಮುಖ್ಯ ಹುಟ್ಟು ಸಾವುಗಳಲ್ಲಿ. ಆಮೇಲೆ ಹಬ್ಬ ಉತ್ಸವಗಳಲ್ಲಿ ನೆರೆಹೊರೆಯವರು ವಿಶಿಷ್ಟವಾದಂತಹ ಕಾರ್ಯವನ್ನ ನಿರ್ವಹಿಸ್ತಾರೆ. ಕರ್ನಾಟಕದಲ್ಲಿ ಇವುಗಳಿಗೆ ಕೇರಿ ಅಥವಾ ಓಣಿ ಅಂತ ನಾವು ಕರೀತೀವಿ. ನೆರೆಹೊರೆಯಲ್ಲಿ ಕೇರಿ ಸಾಮಾನ್ಯವಾಗಿ ಒಂದು ಮನೆಯ ಅಕ್ಕಪಕ್ಕ ಬರುವಂತಹ ಎಲ್ಲ ಮನೆಗಳು ನೆರೆಹೊರೆಯವರಾಗ್ತಾರೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಆ ಓಣಿಯಲ್ಲಿರುವಂತವರೆಲ್ಲರೂ ಕೂಡ, ಓಣಿ ಅಂದ್ರೆ ಕೇರಿ ಅಂತ ನಾವು ಕರಿತೀವಿ ಹಳ್ಳಿಗಳಲ್ಲಿ, ಓಣಿ ಕೇರಿ ಅಂತ ಕರೀತೀವಿ. ಅಲ್ಲಿ ಆ ಓಣಿಯಲ್ಲಿರ್ತಕ್ಕಂಥ ಎಲ್ಲ ಜನರು ಈ ನೆರೆಹೊರೆ ವ್ಯಾಪ್ತಿಯಲ್ಲಿ ಬರ್ತಾರೆ. ಇದನ್ನ ಕರ್ನಾಟಕದಲ್ಲಿ ಕೇರಿ ಅಥವಾ ಓಣಿ ಅಂತ ಕರೆದ್ರೆ ಮಹಾರಾಷ್ಟ್ರದಲ್ಲಿ ವಾಡ ಅಂತ ಕರೀತಾರೆ. ವಾಡ ಮಹಾರಾಷ್ಟ್ರ. ವಾಡ ಅಂದ್ರೆ ಕೇರಿ ಅಂತ, ಓಣಿ ಅಂತ. ಕರ್ನಾಟಕದಲ್ಲಿ ನಾವು ಕೇಳಿ ಅಂತೀವಿ. ಎರಡು ಮನೆಗಳ ಸಾಲು, ಮಧ್ಯಭಾಗದ ಸಾಲು, ರಸ್ತೆನೂ ಸೇರ್ಕೊಂಡು ಅಕ್ಕಪಕ್ಕದ ಎರಡು ಮನೆಗಳ ಸಾಲುಗಳು ಏನಿದಾವೆ ಅವಕ್ಕೆ ಓಣಿ ಅಂತೀವಿ ನಾವು ಹಳ್ಳಿಗಳಲ್ಲಿ, ಕೇರಿ ಅಂತ. ಹಾಗೆ ಅದನ್ನೇ ಮಹಾರಾಷ್ಟ್ರದಲ್ಲಿ ವಾಡ ಅಂತ ಕರೀತಾರೆ. ಸೊ ಈ ತರ ನೆರೆಹೊರೆಯವರು ಒಟ್ಟಿಗೆ ಬದುಕುವಂತ ಒಂದು ಲಕ್ಷಣ ಇದೆಯಲ್ಲ, ಅದು ಗ್ರಾಮೀಣ ಸಮಾಜದಲ್ಲಿ ನಾವು ಕಾಣ್ತೀವಿ. ಇನ್ನು ಇಲ್ಲಿ ಅನೇಕ ಪದ್ಧತಿಗಳು ಬರ್ತವೆ. ಈ ಕೃಷಿ ಸಮಾಜದ ಹಳ್ಳಿಗ ಒಂದು ಸಾಮಾಜಿಕ ರಚನೆ ಇದೆಯಲ್ಲ, ಸಾಮಾನ್ಯವಾಗಿ ಕೃಷಿ ಸಮಾಜದಲ್ಲಿ ಈ ಭೂ ಹಿಡುವಳಿ, ಭೂಮಿ ಜೊತೆಗಿನ ಸಂಬಂಧ, ಈ ಕೃಷಿ ಚಟುವಟಿಕೆಗಳ ಆಧಾರ, ಇವೆಲ್ಲವೂ ಕೂಡ ಈ ಕೃಷಿ ಸಮಾಜದ ಸಾಮಾಜಿಕ ರಚನೆಯಲ್ಲಿ ನಾವು ಕಾಣ್ತೀವಿ. ಆಯ್ತಾ? ಕೃಷಿ ಸಮಾಜದ ಸಾಮಾಜಿಕ ರಚನೆ ನಾವು ಗ್ರಾಮೀಣ ಸಮಾಜದಲ್ಲಿ ಹೇಗಿರುತ್ತೆ, ಕೃಷಿ ಸಮಾಜದ ಸಾಮಾಜಿಕ ರಚನೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಗ್ರಾಮೀಣ ಸಮಾಜದಲ್ಲಿ ಕೃಷಿ ಸಮಾಜದ ಸಾಮಾಜಿಕ ರಚನೆ
ಗ್ರಾಮೀಣ ಸಮಾಜದಲ್ಲಿ ಕೃಷಿ ಸಮಾಜದ ಸಾಮಾಜಿಕ ರಚನೆ ಅನ್ನುವಂಥದ್ದು ಇದೆ. ಏನಿದು ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ನಡೀತಕ್ಕಂತಹ ಪ್ರಮುಖ ಆರ್ಥಿಕ ಚಟುವಟಿಕೆಗಳು, ಅದರಲ್ಲೂ ಕೂಡ ಭೂ ಹಿಡುವಳಿ, ಭೂಮಿ ಜೊತೆಗಿನ ಸಂಬಂಧ ಮತ್ತು ಕೃಷಿ ಚಟುವಟಿಕೆಗಳ ಆಧಾರದಲ್ಲಿ ಕೃಷಿ ಸಮಾಜದ ರಚನೆಯನ್ನ ನಾವು ಕಾಣಬಹುದು. ಇಲ್ಲಿ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಅನೇಕ ಪದ್ಧತಿಗಳು ಬರ್ತವೆ. ಕಂದಾಯ ವಸೂಲಿಗೆ ಅದು ಕೆಲವು ಮೊಘಲರು ಮಾಡ್ತಾರೆ, ನಂತರ ಬ್ರಿಟಿಷ್ನವರು ಮಾಡ್ತಾರೆ. ಏನು ಕಂದಾಯವನ್ನು, ಕರವನ್ನ ವಸೂಲಿ ಮಾಡಲಿಕ್ಕೆ ಹಲವಾರು ಪದ್ಧತಿಗಳನ್ನ ಜಾರಿಗೆ ತರ್ತಾ ಹೋಗ್ತಾರೆ. ರಾಜರ ಮಹಾರಾಜರ ಕಾಲದಿಂದಲೂ ಈ ಗ್ರಾಮೀಣ ಸಮಾಜದಲ್ಲಿ ಹೊಸ ಹೊಸ ಪದ್ಧತಿಗಳು ಜಾರಿಗೆ ಬಂದಿರೋದನ್ನು ನಾವು ನೋಡ್ತೀವಿ. ಈಗ ಮೊದಲನೇದೊಂದು ಜಾಜ್ಮಾನಿ ಪದ್ಧತಿ ಅನ್ನುವಂಥದ್ದು ಬರುತ್ತೆ. ಜಾಜ್ಮಾನಿ ಪದ್ಧತಿ ಇದರಲ್ಲಿ ಜಾಜ್ಮಾನಿ ಪದ್ಧತಿ ಏನು ಅಂತ ಹೇಳಿದ್ರೆ, ಈ ಜಾತಿ ಪದ್ಧತಿ ಗೊತ್ತಿದೆ ನಿಮಗೆ. ಲಿಂಗಾಯತ, ಕುರುಬ, ನಾಯಕ, ಇವೆಲ್ಲ ಒಂದು ಜಾತಿ ವ್ಯವಸ್ಥೆಗಳು. ಆಮೇಲೆ ಪರಿಶಿಷ್ಟ ಜಾತಿಯವರು, ಹೀಗೆ. ಆಮೇಲೆ ಜಾಜ್ಮಾನಿ ಪದ್ಧತಿ ಅನ್ನುವಂಥದ್ದು ಕೂಡ ಇದೆ. ಇವು ಎರಡು ಒಟ್ಟಿಗೆ ಕೆಲಸ ಮೊದಲು ನಿರ್ವಹಿಸ್ತಾ ಇತ್ತು. ಆದರೆ ಈ ಜಾಜ್ಮಾನಿ ವ್ಯವಸ್ಥೆ ಇದೆಯಲ್ಲ, ಇದು ಸಮಾಜ ಅನ್ನೋದ ಏನು ಸಮಾಜ ಅಂತ ಹೇಳ್ತೀವಿ, ಆ ವ್ಯವಸ್ಥೆ ಒಂದು ಅವಿಭಾಜ್ಯ ಅಂಗ ಅಂತೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಜಾತಿ ಪದ್ಧತಿಯಲ್ಲಿ ಒಂದು ಜಾತಿಯ ಜನ ಮತ್ತೊಂದು ಜಾತಿ ಸಮೂಹದ ಮೇಲೆ ಅವಲಂಬಿತ ಆಗಿರ್ತಾರೆ. ಇಂದಿನ ಕಾಲಕ್ಕೆ ನೀವು ನೋಡಿದ್ರೆ ಯಾವಾಗಲೂ ಮನುಷ್ಯ ಆದಂತ ಒಂದೇ ಜಾತಿಯವರು ಯಾರ ಸಹಾಯ ಇಲ್ಲದೆ ಬದುಕಿ ಅನ್ನುವಂಥದ್ದು ತುಂಬಾ ಕಷ್ಟ. ಮತ್ತೊಂದು ಜಾತಿಯವರ ಸಹಾಯ ಬೇಕೇ ಬೇಕು. ಉದಾಹರಣೆಗೆ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ಗ್ರಾಮೀಣ ಭಾಗದಲ್ಲಿ ಬೇರೆ ಬೇರೆ ಜಾತಿಯವರು ಹೇಳಿದ್ರು. ಕಮ್ಮಾರ ಇರ್ತಿದ್ದ, ಕ್ಷೌರಿಕ ಇರ್ತಿದ್ದ, ಬಡಗಿ ಇರ್ತಿದ್ದ, ಅಕ್ಕಸಾಲಿಗ ಇರ್ತಿದ್ದ, ಮಡಿವಾಳ ಇರ್ತಿದ್ದ ಅಲ್ವಾ. ಅವರು ಈಗ ದುಡ್ಡು ಕೊಡ್ತಾ ಇರಲಿಲ್ಲ ಮೊದಲಿನ ಗ್ರಾಮೀಣ ಸಮಾಜದಲ್ಲಿ. ಅವನು ವರ್ಷವಿಡೀ ಯಾರು ತಾನು ಕೆಲಸ ಮಾಡ್ತಿದ್ದಲ್ಲ, ಪಟೇಲ್ ಮನೆಯೋ ಅಥವಾ ತಮ್ಮ ಗ್ರಾಮದ ಪ್ರಮುಖನ ಮನೆಯೋ ಅಥವಾ ಇನ್ಯಾರೋ ಮನೆಯಲ್ಲಿ ಪ್ರತಿ ವರ್ಷ ಅವನು ಕ್ಷೌರ ಮಾಡಬೇಕಾಗಿತ್ತು. ವರ್ಷದ ಕೊನೆಯಲ್ಲಿ ಬೆಳೆ ಬೆಳೆದಾಗ ಆ ರೈತ ಇಂತಿಷ್ಟು ದವಸವನ್ನ ಅವನು ಕೊಡ್ತಾ ಇದ್ದ. ಯಾರಿಗೆ? ಆ ಕ್ಷೌರಿಕರಿಗೆ. ಹಾಗೆ ಬಡಗಿ ಅಥವಾ ಕಮ್ಮಾರ, ಚಮ್ಮಾರ ಇವರೆಲ್ಲರೂ ಈ ತರದ ವ್ಯವಸ್ಥೆಯಲ್ಲೇ, ಅಥವಾ ಇನ್ನು ಯಾವುದೋ ಮಾದಿಗರು ಅಂತ ಬರ್ತಾರೆ, ಪರಿಶಿಷ್ಟ ಜಾತಿಗೆ ಸೇರಿದಂತ ವರ್ಗ, ಅವರು ಕೂಡ ಆ ಮೇಲ್ವರ್ಗದವರ ಒಂದು ಮನೆಯಲ್ಲಿ ವರ್ಷಪೂರ್ಣ ಕೆಲಸವನ್ನು ಮಾಡ್ತಿದ್ದ. ಅವನ ಕೃಷಿಯಲ್ಲಿ ಕೆಲಸವನ್ನು ಮಾಡ್ತಿದ್ದ ಸಹಾಯಕನಾಗಿ. ಅವನಿಗೆ ವರ್ಷದ ಅಂತ್ಯದಲ್ಲಿ ಬೆಳೆ ಬಂದ ಸಂದರ್ಭದಲ್ಲಿ ವಸ್ತುಗಳನ್ನು ಕೊಡ್ತಾ ಇದ್ದ ಆ ವರ್ಗಕ್ಕೆ. ಒಂದು ವರ್ಗವು ಮತ್ತೊಂದು ವರ್ಗಕ್ಕೆ ಸೇವೆ ಮತ್ತು ಕೃಷಿ ಚಟುವಟಿಕೆಗೆ ಪೂರಕವಾದ ಹಲವಾರು ವಸ್ತುಗಳನ್ನು ಕೊಡ್ತಾ ಇದ್ದ. ಆಯ್ತಾ? ಕೆಲವರಿಗೆ ರಾಗಿ, ಜೋಳ ಕೊಡುವಂಥದ್ದು, ಏನು ಬೆಳೆದಿರ್ತಾರೆ ಅದರಾಗೆ ಇಂತಿಷ್ಟು ಅಂತ ಎಲ್ಲರಿಗೂ ಕೆಲಸ ವರ್ಷವಿಡೀ ಮಾಡಿದಾಗ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಅವರು ವರ್ಷ ಪೂರ್ಣ ಸೇವೆಯನ್ನ, ಅವರ ಕೆಲಸದ ಸೇವೆಯನ್ನು ಮಾಡಬೇಕಾಗುತ್ತೆ. ಇದನ್ನ ಜಾಜ್ಮಾನ್ ಪದ್ಧತಿ ಅಂತೇಳಿ ಕರೆದು. ಇದು ಮೊದಲನೆಯ ಪದ್ಧತಿ, ಕೃಷಿ ಸಮಾಜದ ಸಾಮಾಜಿಕ ರಚನೆ. ಇನ್ನು ಎರಡನೇದು ಜಮೀನ್ದಾರಿ ಪದ್ಧತಿ. ಕೃಷಿ ಸಾಮಾಜಿಕ ರಚನೆಯಲ್ಲಿ ಎರಡನೇದು ಜಮೀನ್ದಾರಿ ಪದ್ಧತಿ. ಈ ಜಮೀನ್ದಾರ ಅನ್ನುವಂಥ ಪದ ಇದೆಯಲ್ಲ, ಇದು ಪರ್ಷಿಯನ್ ಪದ. ಪರ್ಷಿಯನ್ ಪದ ಜಮೀನ್ದಾರಿ ಅನ್ನೋದು. ಜಮೀನ್ದಾರ್ ಪರ್ಷಿಯನ್ ಪದ. ಅದರ ಅರ್ಥ ಜಮೀನನ್ನ ಹೊಂದಿರುವವನು ಅನ್ನುವಂಥ ಅರ್ಥ. ಈ ದೆಹಲಿ ಸುಲ್ತಾನರ ಕಾಲದಲ್ಲಿ ಈ ಜಮೀನ್ದಾರಿ ಪದ್ಧತಿ ಅನ್ನುವಂಥದ್ದು
ಹುಟ್ಕೊಳ್ತು. ಮೊದಲು ದೆಹಲಿ ಸುಲ್ತಾನರು ಭಾರತದಲ್ಲಿ ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಈ ಜಮೀನ್ದಾರಿ ಪದ್ಧತಿ ಅನ್ನುವಂಥದ್ದು ಹುಟ್ಕೊಳ್ತು. 14ನೇ ಶತಮಾನದಲ್ಲಿ ಜಮೀನ್ದಾರ್ ಎನ್ನುವಂಥ ಪದ ಬಳಕೆಗೆ ಬರುತ್ತೆ. ಅಂದ್ರೆ ಮುಖ್ಯಸ್ಥ, ಒಂದು ಜಮೀನಿನ ಮುಖ್ಯಸ್ಥ ಅನ್ನುವಂಥ ಅರ್ಥ ಆ ಸಂದರ್ಭದಲ್ಲಿ ಬರುತ್ತೆ. ಅದೇ ಸಂದರ್ಭದಲ್ಲಿ ರಜಪೂತರು ಆಳ್ವಿಕೆ ಬರುತ್ತೆ ಉತ್ತರ ಭಾರತದಲ್ಲಿ. ಅವರು ಇದೇ ಪದಕ್ಕೆ, ಜಮೀನ್ದಾರಿ ಪದಕ್ಕೆ ರಾಯ್ ಮತ್ತು ರಾಣಾ ಅಂತ ಹೇಳಿ ಬಿರುದು ಕೊಟ್ಟು ಅವ್ರನ್ನ ಜಮೀನ್ದಾರು ವರ್ಗಗಳಾಗಿ ಮಾಡ್ತಾರೆ. ಅವು ಕೂಡ ಜಮೀನ್ದಾರಿ ಪದ್ಧತಿಯ ಲಕ್ಷಣವಾದವು, ರಾಯ್ ಮತ್ತು ರಾಣಾ ಅನ್ನುವಂಥದ್ದು ರಜಪೂತರ ಕಾಲದಲ್ಲಿ. ಇನ್ನು ಮೊಘಲರ ಆಳ್ವಿಕೆ ಪ್ರಾರಂಭದ ವೇಳೆಗೆ ಇದು ಬಹಳಷ್ಟು ಪ್ರಬಲವಾಗಿ ಬೆಳೆಯುತ್ತೆ. ಜಮೀನ್ದಾರು ಅಥವಾ ಜಮೀನ್ದಾರಿ ಪದ್ಧತಿ ಎನ್ನುವಂಥದ್ದು ಅಂದ್ರೆ ಸರ್ವೇಸಾಮಾನ್ಯವಾಗಿ ಜಮೀನ್ದಾರು ಅಂತೇಳಿ ಬಹಳ ಜನ, ಒಬ್ಬ ವ್ಯಕ್ತಿ ಬಹಳ ಜಮೀನನ್ನು ಹೊಂದಿರುವಂಥದ್ದು. ಅವನು ತನ್ನ ಉಳಿದವರಿಗೆ ಅದನ್ನ ಈ ಹಳ್ಳಿಗಳಲ್ಲಿ ಕೂರಿ ಕೊಡೋದು ಅಥವಾ ಗೇಣಿ ಕೊಡೋದು ಅಂತ ಹೇಳ್ತಾರೆ ನೋಡಿ, ಗುತ್ತಿಗೆ ಕೊಡೋದು, ಆ ಥರ ಕೊಡ್ತಾ ಇತ್ತು. ಆದರೆ ಅದು ಅಕ್ಬರ್ನ ಕಾಲದಲ್ಲಿ ಈ ಏನಿದೆ ಅನುವಂಶೀಯವಾಗಿ, ಈಗ ಅವರು ಕೆಲವರು ಏನ್ ಮಾಡ್ತಾ ಇದ್ರು, ಬಲವಾದಂತಹ ರೈತರು ಸರ್ಕಾರದಿಂದ ಇಂತಿಷ್ಟು ಜಮೀನು ತಗೊಂಡು ಅದನ್ನ ಬೇರೆಯವರಿಗೆ ಕೊಡ್ತಾ ಇದ್ರು. ಅವರು ಕಂದಾಯವನ್ನು ವಸೂಲಿ ಮಾಡಿ ಸರ್ಕಾರಕ್ಕೆ ಕೊಡುವಂತ ಒಂದು ವ್ಯವಸ್ಥೆ ಈ ಜಮೀನ್ದಾರಿ ಪದ್ಧತಿ. ಅದು ಕಾಲಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ಶೋಷಣೆಗೆ ಒಳಗಾಗುತ್ತೆ. ಈ ಜಮೀನ್ದಾರ ಏನ್ ಮಾಡಿಬಿಡ್ತಾರೆ, ರೈತರನ್ನ ಶೋಷಣೆಗೆ ಒಳಪಡಿಸ್ತಾರೆ. ಹಾಗಾಗಿ ಈ ಪದ್ಧತಿಯನ್ನ ನಂತರದ ದಿನಗಳಲ್ಲಿ ಬಿಡ್ತಾರೆ. ಬಿಟ್ಟು ಮತ್ತೆ ಹೊಸ ಹೊಸ ವ್ಯವಸ್ಥೆಗಳು ಜಾರಿಗೆ ಬರುವುದನ್ನು ನಾವು ಕಾಣ್ತಿದ್ದೀವಿ. ಸೊ ಇಷ್ಟು ಈ ಜಮೀನ್ದಾರಿ ಪದ್ಧತಿಗೆ ಸಂಬಂಧಪಟ್ಟಿದೆ. ರೆಕಾರ್ಡ್ ಆಯ್ತಾನೆ, ಅದು 22.